ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಹಾಗಲಕಾಯಲ್ಲಿ ಹೇಗೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಒಳ್ಳೆ ಮೀನು ಸಾರು ಇದ್ದಂಗೆ ಇರುತ್ತೆ. ಒಂದು ಸತಿ ಪಲ್ಯನೂ ತೋರಿಸಿದ್ದೀನಿ. ಅದು ಮುದ್ದೆಗೂ ಅನ್ನಗೂ ಚೆನ್ನಾಗಿರುತ್ತೆ, ಚಿತ್ರಾನ್ನಕ್ಕೋಸ್ಕರ ಇರುತ್ತೆ. ಇದು ಹಾಗಲಕಾಯಿ ಸಾಂಬಾರು ನೋಡಿ. ಈ ಥರ ರೌಂಡ್ ಕಟ್ ಮಾಡಿಕೊಂಡು ಬೀಜ ಎಲ್ಲ ತೆಗೆದ್ಬಿಟ್ಟು ನೀರಲ್ಲಿ ನೆನೆಸ್ಕೋಬೇಕು. ಇಲ್ಲ ನೀವು ಟೈಮ್ ಇಲ್ಲ ಅಂದರೆ ಹಿಂದಿನ ದಿವಸ ನೈಟೇ ಈ ಥರ ಕಟ್ ಮಾಡಿಕೊಂಡು ಫ್ರಿಜ್ಗೂ ಇಟ್ಕೋಬೋದು. ನೋಡ್ತೀರಿ, ರೌಂಡ್ ಕಟ್ ಮಾಡಿಕೊಂಡು ಬೀಜ ಎಲ್ಲ ತೆಗೆದುಬಿಟ್ಟಿದ್ದೀನಿ. ಇದು ಒಗ್ಗರಣೆಗೆ ಒಂದು ಟೊಮೊಟೊ, ಆನಿಯನ್ನು, ಕರಿಬೇವು ಸೊಪ್ಪು ಒಗ್ಗರಣೆಗೆ. ರುಬ್ಬೋದಕ್ಕೆ ಹಸಿ ಕೊಬ್ಬರಿ, ಸಾಂಬಾರು ಪೌಡ್ರ್ 1-2 ಸ್ಪೂನು, ಧನಿಯಾ ಪೌಡ್ರ್ 1 ಸ್ಪೂನು, ಬೆಳ್ಳುಳ್ಳಿ, ಕೊತ್ತಂಬರಿ. ರುಬ್ಕೊಳ್ಳೋದಕ್ಕೆ ಒಂಚೂರು ಮೆಂತ್ಯ, ಗಸಗಸೆ, ಒಂದು ಅರ್ಧ ಈರುಳ್ಳಿ, ಕರಿಬೇವು ಸೊಪ್ಪು. ಇದನ್ನು ಸ್ವಲ್ಪ ಒಂಚೂರು ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಲಕಾಯಿ ಹೀಟ್ ಆಗೋದ್ರಿಂದ ಸ್ವಲ್ಪ ಗಸಗಸೆ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಅಷ್ಟು ಹೀಟು ಆಗೋದಿಲ್ಲ. ನೋಡಿ, ಸ್ವಲ್ಪ ಒಂಚೂರು 1-2 ಡ್ರಾಪ್ಸ್ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಹಾಗಲಕಾಯಿ ಇದ್ದರೂ ಮಾಡ್ಬೋದು, 2 ಇದ್ದರೂ ಮಾಡ್ಬೋದು. ನೀವು ಫ್ಯಾಮ್ಲಿ ಮೆಂಬರ್ಸ್ ನೋಡ್ಕೊಂಡು ಈ ಸಾಂಬಾರು ಮಾಡ್ಕೊಳ್ಳಿ. ಹುಣಸೆಹಣ್ಣು ಸ್ವಲ್ಪ ಒಂಚೂರು ಜಾಸ್ತಿನೇ ನೆನೆಸ್ಕೊಳ್ಳಿ, 1 ಅವರ್ ಮುಂಚೆನೇ ನೆನೆಸ್ಕೊಳ್ಳಿ. ಅದಕ್ಕೆ ಒಂಚೂರು ಬೆಲ್ಲ ಆದರೂ ಹಾಕಿ, ಇಲ್ಲಾಂದರೆ ಒಗ್ಗರಣೆಗೆ ಹಾಕ್ಬಿಟ್ಮೇಲೆ ಲಾಸ್ಟಲ್ಲಾದರೂ ಬೆಲ್ಲ ಹಾಕಿ, ನೋ ಪ್ರಾಬ್ಲಮ್. ಈಗ ನೋಡಿ, ಈಗ ಅದನ್ನು ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿ ಬಂದಮೇಲೆ ಆ ಕಟ್ ಮಾಡಿರುವಂತಹ ಹಾಗಲಕಾಯಿ ಬೀಜ ತೆಗೆದಿರ್ತೀವಲ್ಲ ಅದನ್ನು ಹಾಕ್ತಾಯಿದ್ದೀವಿ. ಹುಣಸೆಹಣ್ಣು ಮೊದಲೇ ನೆನೆಸ್ಕೊಳ್ಳೋದ್ರಿಂದ ಅದು ಕೈಯಿಂದ ಚೆನ್ನಾಗಿ ಕಿವುಚ್ಬಿಟ್ಟು ಸಿಪ್ಪೆ ಬರುತ್ತಲ್ಲ, ಆ ಸಿಪ್ಪೆ ಇದರಲ್ಲಿ ಹಾಕ್ತಾಯಿದ್ದೀವಿ. ಅದು ವೇಸ್ಟು, ಬಿಸಾಕೋ ಸಿಪ್ಪೆ ಇದರಲ್ಲಿ ಹಾಕ್ತಾಯಿದ್ದೀವಿ. ಒಂಚೂರು ಅರಿಶಿನ ಪುಡಿ, ಒಂಚೂರು ರಾಗಿ ಹಿಟ್ಟು ಒಂಚೂರು ಉದುರಿಸ್ತಾ ಇದ್ದೀವಿ. ಈ ಥರ ಮಾಡೋದ್ರಿಂದ ಕಹಿ ಇರೋದಿಲ್ಲ, ಸಾಂಬಾರು ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ, ಒಂದು ಕುದಿ ಬಂದಮೇಲೆ ಇದನ್ನ ಆಫ್ ಮಾಡಿಬಿಟ್ಟು ಇದನ್ನೆಲ್ಲ ತೆಕ್ಕೊಂಬಿಡಿ. ನೀರೆಲ್ಲ ಚೆಲ್ಬಿಟ್ಟು ಹಾಗಲಕಾಯಿ ಮಾತ್ರ ಸಪ್ರೇಟ್ ಮಾಡ್ಕೊಳ್ಳಿ ಒಗ್ಗರಣೆಗೆ ಹಾಕ್ಕೊಳ್ಳೋದಕ್ಕೆ. ನೋಡಿ, ಒಂದು ಕುದಿ ಬಂದರೆ ಸಾಕು. ರಾಗಿ ಹಿಟ್ಟು ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ನೋಡಿ, ಈ ಥರ ಎಲ್ಲ ಒಂದು ಕುದಿ ಬಂದಮೇಲೆ ಸಪ್ರೇಟ್ ಮಾಡ್ಕೊಳ್ಳಿ. ಇದು ಜಾಲರ ಇರುತ್ತಲ್ಲ ಎತ್ತೋದು, ಅದರಿಂದ ತೆಕ್ಕೊಳ್ಳಿ. ನೀರು ಫುಲ್ ಡ್ರೈ ಆಗುತ್ತೆ. ನೋಡಿ, ಚೆನ್ನಾಗಿ ಬೆಂದಿದೆ. ಈಗಾಗಲೇ ತೋರಿಸಿರೋದೆಲ್ಲ ರುಬ್ಕೊಂಡಿದ್ದೀವಿ ಮಸಾಲೆ. ಈಗ ಒಗ್ಗರಣೆಗೆ ಹಾಕ್ತಾಯಿದ್ದೀವಿ. ರುಬ್ಕೊಳ್ಳೋದಕ್ಕೆ ಏನೇನೋ ಹಸಿ ಕೊಬ್ಬರಿ, ಸಾಂಬಾರು ಪುಡಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಧನಿಯಾ ಪುಡಿ 1 ಸ್ಪೂನು, ಒಂಚೂರು ಇದು ಫ್ರೈ ಮಾಡಿದ್ವಲ್ಲ ಗಸಗಸೆ, ಮೆಂತ್ಯ, ಒಂದು ಅರ್ಧ ಈರುಳ್ಳಿ ಒಗ್ಗರಣೆಗೆ, ಅರ್ಧ ಈರುಳ್ಳಿ ಫ್ರೈ ಮಾಡ್ಕೊಂಡು ರುಬ್ಕೊಂಡಿದ್ದೀವಿ ಅಷ್ಟನ್ನು. ಈ ಒಗ್ಗರಣೆಗೆ ಹಾಕ್ತಾಯಿದ್ದೀವಿ. ಒಂದು ಟೊಮೊಟೊ, ಅರ್ಧ ಈರುಳ್ಳಿ, ಕರಿಬೇವು ಸೊಪ್ಪು, ಸಾಸಿವೆ, ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಒಂದು ಕುದಿಯಲ್ಲಿ ಕುದಿಸಿರ್ತೀವಲ್ಲ ಹಾಗಲಕಾಯಿ, ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಎಲ್ಲ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಯಾವಾಗಲೂ ನಾವು ನಾನ್ ವೆಜ್ಜೇ ಮಾಡಲಿ ಏನೇ ಮಾಡಲಿ ಈ ಥರ ಸೌಟಿಂದ ಕಲಿಸ್ಬಾರ್ದು. ಫ್ರೈ ಮಾಡಬೇಕಾದ್ರೆ ಒಂದು ಬಟ್ಟೆ ಇಟ್ಕೊಂಡು ಪಾತ್ರೆಯಲ್ಲಿ ಆ ಥರ ಮಾಡೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ. ಬೇಗನೆ ನುಣ್ಣಗೆ ಪಿಚ್ ಅಂತ ಆಗೋದಿಲ್ಲ. ನೋಡಿ, ರುಬ್ಕೊಂಡಿರೋ ಮಸಾಲೆ ಎಲ್ಲ ಹಾಕಿದ್ದೀವಿ. ಹುಣಸೆಹಣ್ಣು ರಸ ಎಲ್ಲ ಹಾಕ್ಬಿಟ್ಟು ಕಲ್ಲುಪ್ಪು ಹಾಕಿದ್ದೀವಿ. ಫೈನಲಾಗಿ ನೋಡಿ, ಬೆಲ್ಲ ಅಷ್ಟು ಹಾಕ್ತಾಯಿದ್ದೀನಿ. ಹಾಗಲಕಾಯಿ ಶುಗರ್ ಪೇಷಂಟ್ಸಿಗೆ ತುಂಬ ಒಳ್ಳೆಯದು. ಅದರಿಂದ ಕಹಿ ಇದ್ದರೆ ತಿನ್ನೋದಿಲ್ಲ. ಈ ರೀತಿ ಮಾಡಿದ್ರೆ ಮಕ್ಕಳು ಎಲ್ಲರೂ ಇಷ್ಟಪಡ್ತಾರೆ, ಅಷ್ಟು ಕಹಿ ಬರೋದಿಲ್ಲ. ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಮೀನು ಸಾಂಬಾರು ಟೇಸ್ಟ್ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಇನ್ನೊಂದು ಸತಿ ಹಾಗಲಕಾಯಿ ಪಲ್ಯ ತೋರಿಸ್ತೀನಿ, ಅದೂ ತುಂಬ ಚೆನ್ನಾಗಿರುತ್ತೆ. ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಂಬಾರು ತೆಳ್ಳಗೆ ಮಾಡಿದ್ರೇ ಚೆನ್ನಾಗಿರೋದು ಸಾಂಬಾರು. ನೋಡಿ, ತೆಳ್ಳಗೆ ಮಾಡಿದ್ದೀನಿ. ಕೊಬ್ಬರಿ ಜಾಸ್ತಿ ಹಾಕ್ಕೋಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, ತೆಳ್ಳಗೆ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಹುಳಿ ಹಾಗಲಕಾಯಿ ಸಾರನ್ನ ಹುಳಿ ತುಂಬ ಟೇಸ್ಟಿಯಾಗಿರುತ್ತೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.